ಆಗ್ತೇನೆ ಅಂತ ಕನಸಲ್ಲೂ ಯೋಚನೆ ಮಾಡಿಲ್ಲ. ಯಾವತ್ತೂ ಸತ್ಯನ ಹೇಳಲೇಬೇಕಾಗ್ತದೆ. ನಾನು ಇಷ್ಟೆಲ್ಲ ದೇವರು ಕೊಟ್ಟು ನಾನು ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸದಲ್ಲಿ ಸರಿ ಪಡ್ಕೊಂಡಿಲ್ಲ. ನಾನು ಬರೀ SLC ಅನ್ಕಂಪ್ಲೀಟ್, ನಾನು SLC ಕಂಪ್ಲೀಟು ಮಾಡಿಲ್ಲ. ಇವತ್ತು ನಾನೇನು ನೊಂತಾ ಇದ್ದೀನಿ, ಮುಂದೆ ಮಕ್ಕಳು ನನ್ನ ನೊಂದಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ. ದೇವ್ರು ನನಗೆ ಅವಕಾಶ ಕೊಟ್ಟಾದಮೇಲೆ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ನನ್ನ ಒಂದು ಮಂತ್ರಿ ಅವಕಾಶ ಸಿಕ್ತಾದ್ಮೇಲೆ ಮೈನಾರಿಟಿ ಇಲಾಖೆಯಲ್ಲಿ ನನ್ನ ಮೈನಾರಿಟಿ ಮತ್ತು ವಸತಿ ಮತ್ತು ವಫ್ ನನ್ನ ಇಲಾಖೆ ಮಂತ್ರಿಯನ್ನು ಜವಾಬ್ದಾರಿ ಸಿಕ್ಕಾದ್ಮೇಲೆ ನಾನು ಸ್ಪೆಷಲಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಎಜುಕೇಷನ್ ಕಡೆನೇ ಗಮನ ಜಾಸ್ತಿ ಕೊಡ್ತಾಯಿದ್ದೀವಿ. ಏನಕ್ಕೆ ಎಜುಕೇಷನ್ ಇಲ್ಲಾಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತೇಳ್ಬಿಟ್ಟು ಎಜುಕೇಷನಲ್ಲೇ ಗಮನ ಕೊಡ್ತಾಯಿದ್ದೀವಿ. ತಾವು ತೆಗೆದು ನೋಡಿ, ಬಜೆಟಲ್ಲಿ ಈ ಬಾರಿ 2024-2025 ಬಜೆಟಲ್ಲಿ 3200 ಕೋಟಿದಲ್ಲಿ ಈ ಬಾರಿ ಬರೀ ಎಜುಕೇಷನ್ ಅಂತಲೇ 1488 ಕೋಟಿ 41 ಪಾಯಿಂಟ್ ನಾವು ಬರೀ ಎಜುಕೇಷನ್ ಅಂತ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಇಟ್ಟಿದ್ದೀವಿ. ಕಾರಣ ಅಂದರೆ ಎಜುಕೇಷನ್ ಇಲ್ಲಾಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ನಾವು ನಮ್ಮ ಸರ್ಕಾರ ಬಂದಾದಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಕೇಂದ್ರ ಸರ್ಕಾರದಿಂದ 1ನೇ ತರಗತಿಯಿಂದ ಹಿಡ್ಕೊಂಡು 8ನೇ ತರಗತಿವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು. ಭಾಳ ವರ್ಷದಿಂದ ಒಂದು 60 ವರ್ಷ ಹಿಂದೆಯಿಂದನೇ ಇಂದಿರಾ ಗಾಂಧಿ ಕಾಲದಿಂದನೇ ಆ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು. ಹೋದ ವರ್ಷದಲ್ಲಿ BJP ಸರ್ಕಾರದಲ್ಲಿ ಆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸ್ಬಿಟ್ಟು ಇಡೀ ದೇಶದಲ್ಲಿ ಕೊಡ್ತಾಯಿದ್ರು, ಇಡೀ ರಾಜ್ಯಕ್ಕೆ ಇಡೀ ದೇಶದಲ್ಲಿ ಕೊಡ್ತಾಯಿದ್ರು. ಆ ಕಾರ್ಯಕ್ರಮನ BJP ಸರ್ಕಾರದಲ್ಲಿ ನಿಲ್ಲಿಸ್ಬಿಟ್ರು. ಇಡೀ ಯಾವ ರಾಜ್ಯದಲ್ಲೂ ಚಾಲನೆ ಮಾಡಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಮೊದಲೇ ಬಾರಿ ನಮ್ಮ ರಾಜ್ಯದಲ್ಲಿ 1ನೇ ತರಬೇತಿಯಿಂದ ಹಿಡ್ಕೊಂಡು 8ನೇ ತರಬೇತಿವರೆಗೂ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ವಿ. 80 ಕೋಟಿ ವೆಚ್ಚದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ವಿ. ಏನಕ್ಕೆ ನಾವು ಸ್ಕಾಲರ್ಶಿಪ್ ಕೊಡೋದು? 1ನೇ ತರಬೇತಿ ಸ್ಟೂಡೆಂಟ್ 1ನೇ ತರಬೇತಿಯವರಿಗೆ 1000 ರೂಪಾಯಿ ಏನೋ ಆಗ್ತದೆ. 1ನೇ ತರಬೇತಿಯಿಂದ 5ನೇ ಕ್ಲಾಸ್ವರೆಗೂ 1000 ರೂಪಾಯಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ದೀವಿ. 5ನೇ ಕ್ಲಾಸ್ 6ನೇ ಕ್ಲಾಸ್ ಅವ್ರಿಗೆ 2500 ಏನೋ ಕೊಡ್ತಾಯಿದ್ದೀವಿ. 7ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ಗೆ 3500 ರೂಪಾಯಿ ಕೊಡ್ತಾಯಿದ್ದೀವಿ. 3500 ರೂಪಾಯಿ ಅಂದರೆ ಬಡವ್ರು ಭಾಳ ಮುಖ್ಯ ಆಗ್ತದೆ. ಅದು ಶ್ರೀಮಂತರಿಗೆ ಅದು ಏನು ಕಾಣಲ್ಲ. 3500 ರೂಪಾಯಿ ಏನಾಗ್ತದಪ್ಪ, 3500 ಯಾವ ಲೆಕ್ಕಕ್ಕಿಲ್ಲ ಅಂತ ಬಡವರಿಗೆ ಅದು ಭಾಳ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ನಾವೇನು ಮಾಡಿದ್ವಿ, ಇಲ್ಲ ಈ ಸ್ಕಾಲರ್ಶಿಪ್ ಇಡೀ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ, ನಮ್ಮ ರಾಜ್ಯದಲ್ಲಿ ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡಿ ನಮ್ಮ ರಾಜ್ಯದಲ್ಲಿ ಈ ಬಾರಿ 80 ಕೋಟಿ ವೆಚ್ಚದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ಆಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲನ್ನು ಚಾಲನೆಯನ್ನು ಕೊಟ್ಟರು. ಸಿದ್ದರಾಮಯ್ಯ ಅವರು 2016 ಹಿಡ್ಕೊಂಡು 2018ವರೆಗೂ 126 ಮೊರಾರ್ಜಿ ದೇಸಾಯಿ ರೆಸಿಡೆನ್ಸನ್ನು ಕೊಟ್ಟಿದ್ದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಆದಮೇಲೆ BJP ಸರ್ಕಾರ ಬಂದೂ ಒಂದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿರಲಿಲ್ಲ. ಅದಾದಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ಈ ವರ್ಷ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ನಮ್ಮ ಸರ್ಕಾರ ಬಂದಾದಮೇಲೆ 6 ತಿಂಗಳು ಬಜೆಟ್ ಇತ್ತು. ಹೋದ ಬಾರಿ 23-24 ಅಂತ ಬಜೆಟ್ ಮಾಡಿದ್ವಿ. ಅದರಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ 10 ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲನ್ನು ಕೊಟ್ಟಿದ್ವಿ. ಈ ವರ್ಷ 24-25 ಈ ಬಾರಿ ಬಜೆಟಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ 50 ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 100 ಕೊಟ್ಟಿದ್ವಿ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂದರೆ ಮಾಮೂಲಿ ಕಾಣ್ತದೆ ನಮಗೆಲ್ಲ. ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂದರೆ ಏನಪ್ಪ ಮಾಮೂಲಿ ಸ್ಕೂಲ್ ಕೊಟ್ಟೋರಿಲ್ಲ. ಅದು ವೆಚ್ಚ ಕಟ್ಟಕ್ಕೆ ಕನಿಷ್ಠ 400 ಕೋಟಿ ರೂಪಾಯಿ ಆಗ್ತದೆ. ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಎಷ್ಟಾಗ್ತದೆ? 400 ಕೋಟಿ ವೆಚ್ಚ ಆಗ್ತದೆ. ಅದರಲ್ಲಿ ಎಲ್ಲ ಥರ ಸೌಲಭ್ಯಗಳು ಇರ್ತದೆ. ಹಾಸ್ಟೆಲ್ ಇರ್ತದೆ, ಆಮೇಲೆ ಎಲ್ಲ ಥರ ಏನೇನು ಇರಬೇಕು. ನಾನು ಭಾಳ ವರ್ಷದಿಂದ ನಾನು ಜಿಲ್ಲಾನಿಯವ್ರಿಗೂ ಮತ್ತು ನಮ್ಮ ಮನೋಜ್ ಜೈನ್ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಸೆಕ್ರೆಟರಿ ಅವ್ರಿಗೆ, ರೀ ಆದಷ್ಟು ಬೇಗ ಮೊರಾರ್ಜಿ ದೇಸಾಯಿ ಸ್ಕೂಲನ್ನು ಅವನು ಉದ್ಘಾಟನೆ ಮಾಡಿರಿ, ನಾನು ಭಾಳ ಆಸೆ ಇದೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡೇ ಬರ್ತಾಯಿದ್ದೆ. ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು ಮೊನ್ನೆ ಪ್ರಿಯಾಪಟ್ಟಣದಲ್ಲಿ ಉದ್ಘಾಟನೆಯನ್ನು ನಾನು ಮಾಡಿದೆ. ಎಷ್ಟು ಖುಷಿ ತಂತಂದ್ರೆ ನನಗೆ ನಾನು ಬಾಯಿಂದ ಹೇಳೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಕನಸಿತ್ತು, ಅದು ಕನಸಾಯಿತು. ನಾನು ನೋಡಿದ್ರೆ ಅದು ಏನಪ್ಪ ಇದು ನಮ್ಮ ಸರ್ಕಾರಿ ಮೊರಾರ್ಜಿ ದೇಸಾಯಿ ಸ್ಕೂಲ, ಇದು ರೆಸಿಡೆನ್ಸ್ ಸ್ಕೂಲಾ ಇಲ್ಲ ಬೇರೆ ಪ್ರೈವೇಟ್ ಅಂತ ಹೇಳ್ಬಿಟ್ಟು ನನಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಚೆನ್ನಾಗಿ ಕಟ್ಟವ್ರೆ. ನಾನು ನೋಡೋಕ್ಕೆ ನಾನು ಹೇಳ್ತಾ ಇಲ್ಲ, 2 ಕಣ್ಣು ಬೇಕು ನೋಡೋಕ್ಕೆ ಸಾಲದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾದಮೇಲೆ ಇನ್ನೊಂದು ಭಾಳ ಜನ ತಮಗೆಲ್ಲ ಗೊತ್ತೇ ಇದ್ದಂಗೆ MBBS ಸೀಟ್ ಮೆರಿಟಲ್ಲಿ ಸಿಗ್ತದೆ. ಈಗ MBBS ಸೀಟ್ ಬಡವರು ತೊಗೊಳಕ್ಕೆ ಸಾಧ್ಯ ಆಗಲ್ಲ.
ಒಂದು MBBS ಸೀಟ್ ತೊಗೊಳ್ಬೇಕಾದ್ರೆ ಕನಿಷ್ಠ ಡೊನೇಷನ್ 1 ಕೋಟಿಯಿಂದ ಕಡಿಮೆ ಎಲ್ಲೂ MBBS ಸೀಟ್ ಸಿಕ್ಕಲ್ಲ. ಮೆರಿಟಲ್ ಸಿಗ್ತದೆ. ಮೆರಿಟಲ್ ಸಿಕ್ಕರೂ ಏನಾಗ್ತದೆ, ಮೆರಿಟಲ್ ಸೀಟ್ ಸಿಕ್ಕರೂ ಮಿನಿಮಮ್ ಫೀಸ್ ಅಂತ ಮಿನಿಮಮ್ ಫೀಸ್ ಕಟ್ಟಲೇಬೇಕಾಗ್ತದೆ. ಅದು 5 ವರ್ಷ ಕೋರ್ಸ್ ಇರ್ತದೆ, ಮಿನಿಮಮ್ ಫೀಸ್ ಅದು ಕಟ್ಟಬೇಕಾಗ್ತದೆ. ಆ ಮಿನಿಮಮ್ ಫೀಸ್ ಎಷ್ಟು? ಹಿಂದೆ 5.5 ಲಕ್ಷ ಇತ್ತು. ಹಿಂದೆ ನಮ್ಮ ಸರ್ಕಾರ ಇವಾಗಲೂ ಆವಾಗಲೂ ಮಾನ್ಯ ಸಿದ್ದರಾಮಯ್ಯ ಇರುವಾಗ 3 ಲಕ್ಷ ಕೊಡ್ಕೊಂಡು ಬರ್ತಾಯಿದ್ರು. ಈ ಬಾರಿ ಏನು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ 11 ಲಕ್ಷ ಮಾಡಿದ್ದಾರೆ. 11 ಲಕ್ಷ ಅಂದರೆ 5 ವರ್ಷ ಕೋರ್ಸ್ ಅಂದರೆ ಎಷ್ಟಾಯಿತು? ಕನಿಷ್ಠ 55 ಲಕ್ಷ ಆಯಿತು. ಪಾಪ ಬಡವರು ಎಲ್ಲಿಂದ ತರೋಕ್ಕೆ ಸಾಧ್ಯ? 55 ಲಕ್ಷ ತರಬೇಕಾದ್ರೆ 5 ವರ್ಷದಲ್ಲಿ ತರಕ್ಕೆ ಅವ್ರು ಸಾಧ್ಯ ಆಗಲ್ಲ ಅಂತ ಭಾಳಷ್ಟು ಮಕ್ಕಳು ಡ್ರಾಪ್ಔಟ್ ಆಗ್ತಾಯಿದ್ರು. ಆ ಮಕ್ಕಳು ನಮ್ಮ ಡ್ರಾಪ್ಔಟ್ ಆಗಬಾರ್ದು, ಮುಂದೆ ನಮ್ಮ ಮಕ್ಕಳು ಡಾಕ್ಟ್ರುಗಳು ಆಗಬೇಕಂತ ಈ ವರ್ಷದಲ್ಲಿ 1300 ಮಕ್ಕಳಿಗೆ ಮೈನಾರಿಟಿ ಇಲಾಖೆಯಿಂದ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ ಅಂತ 5 ಲಕ್ಷವನ್ನು ಫೀಸ್ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ಗಳ ಕೊಟ್ಕೊಂಡ್ರು. ಅದಕ್ಕೆ ಮಾರ್ಕ್ಸ್ ಅಂತ ಇರ್ತದೆ. ಮಾರ್ಕ್ಸ್ ಇಷ್ಟೇ ಮಾರ್ಕ್ಸ್ ಇರಬೇಕು, 500 ಮಾರ್ಕ್ಸ್ ಹೊರಗಡೆ ಇದ್ದರೆ ಮಾತ್ರ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಕೊಡೋಕ್ಕೆ ಸಾಧ್ಯ. 500 ಮಾರ್ಕ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಮಕ್ಳಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು KMDCಯಲ್ಲಿ ಅವ್ರಿಗೆ ಏನಾರ ಕೊಲಾಟರ್ ತಗೊಂಡು ಅವ್ರಿಗೆ ಅವ್ರಿಗೂ ಒಂದು ಇದು ಕೊಡ್ಬೇಕಂತ ಹೇಳ್ಬಿಟ್ಟು KMDCಯಲ್ಲೂ ತಂದಿದ್ದೀವಿ. ಅದ್ರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳು ಅಬ್ರಾಡ್ ಹೋಗ್ತಾಯಿದ್ರು. ಅಬ್ರಾಡ್ ಹೋಗಬೇಕಾದ್ರೆ ಕನಿಷ್ಠ ಕೋರ್ಸ್ ಮಾಡ್ಕೊಂಡು ಬರಬೇಕಾದ್ರೆ ಕನಿಷ್ಠ 20 ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಸರ್. ಆ 20 ಲಕ್ಷ ಇಲ್ಲದ ಕಾರಣಕ್ಕೆ ಭಾಳ ಮಕ್ಕಳು ಡ್ರಾಪ್ಔಟ್ ಆಗ್ತಾಯಿದ್ರು. ಆ ಮಕ್ಕಳನ್ನ ನಾವು ಓದಬೇಕು, ಮುಂದೆ ಬರಬೇಕು ಮಕ್ಕಳು ಅಂತ ಹೇಳ್ಬಿಟ್ಟು ಅದು ಮೈನಾರಿಟಿದಲ್ಲಿ ಸ್ಕೀಮ್ ಮಾಡಿ 20 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಬ್ರಾಡ್ ಹೋಗೋರು ಮಕ್ಕಳನ್ನ ಕೊಡಬೇಕಂತ ಅದು ಒಂದು ಸ್ಕೀಮನ್ನು ತಂದಿದ್ದೀವಿ. ಆ ಮಕ್ಕಳು ಹೆಚ್ಚು ಕಡಿಮೆ ಆ ಮಾರ್ಕ್ಸ್ ಕಡಿಮೆ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ. ಅಂಥ ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು KMDC 20 ಲಕ್ಷ ಕೊಡಬೇಕು, ಅವ್ರನ್ನ ಏನಾರ ಕೊಲಾಟರ್ ಮಾಡಿ ಲೋನ್ ಟೈಪ್ ಕೊಡಬೇಕಂತ ಅದೊಂದು ಮಾಡಿ ಅದೊಂದು ಕೊಡ್ತಾಯಿದ್ವಿ. ಅದ್ರ ಜೊತೆ ತಮಗೆಲ್ಲ ಗೊತ್ತಿದ್ದಂಗೆ ನಾವು ಬಂದಾದಮೇಲೆ ಜಾಸ್ತಿ ಹೆಚ್ಚಾಗಿ ನಾವು ಎಜುಕೇಷನ್ ಕಡೆ ಕಮ್ತಾ ಇರೋದಂತ ನಿಮ್ಮೆಲ್ಲ ಗಮನಕ್ಕೆ ತರ್ತಾರೆ. ನಮ್ಮ ಸರ್ಕಾರ ಬಂದಾದಮೇಲೆ ಎಜುಕೇಷನ್ ಕಡೆ ಆದ್ಯತೆ ಕೊಡ್ತಾ ಇದ್ದ ತಮಗೆಲ್ಲ ಗಮನಕ್ಕೆ ತರ್ತಾ ಇರೋದು. ನಮ್ಮಲ್ಲಿ ತಾವು ನೋಡಿರ್ಬೋದು, ಹಜ್ ಕ್ಯಾಂಪಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಆ ಥರ ಹಜ್ ಕ್ಯಾಂಪ್ ಎಲ್ಲೂ ಕೊಟ್ಟಿರಲಿಲ್ಲ. ನಮ್ಮ ಹಜ್ ಕ್ಯಾಂಪ್ ಕರ್ನಾಟಕದಲ್ಲಿ ಕಟ್ಟಿರೋದು ಎಲ್ಲೂ ಕೊಟ್ಟಿರಲಿಲ್ಲ. ಅದೇನಾಗ್ತದೆ, ಹಾಜಿಗಳು ವರ್ಷಕ್ಕೆ ಒಂದು ಸತಿ ಹೋಗ್ತಾರೆ. ಅದಾದಮೇಲೆ 1 ವರ್ಷದಲ್ಲಿ 1 ತಿಂಗಳು ಕೆಲಸ ಆಗೋದು. ಅದಾದಮೇಲೆ 11 ತಿಂಗಳು ಅದೇನು ಅಲ್ಲಿ ಕೆಲಸ ಇರಲ್ಲ, ಅದು ಬಂದೇ ಮಾಡಿರ್ತಾರೆ. ಅದು ಅಷ್ಟು ದೊಡ್ಡದಾಗಿ ಕಟ್ಬಿಟ್ಟು, ಅಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಬಿಟ್ಟು ಸುಮ್ಗೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೊಸ ಸ್ಕೀಮ್ ನಮ್ಮ ಸರ್ಕಾರ ಈಗ ಬಂದಾದಮೇಲೆ ಹೊಸ ಸ್ಕೀಮನ್ನು ತಂದು IAS IPS ಕೋಚಿಂಗ್ ಸೆಂಟರ್ ಮಾಡಿ 400 ಜನಕ್ಕೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ನಾವು ಈಗ ಆಲ್ರೆಡಿ ನಡೀತಾ ಇದೆ ಕೋಚಿಂಗ್ ಸೆಂಟರ್ ನಡೀತಾ ಇದೆ. ಅದರಲ್ಲಿ ನನಗೆ ಭಾಳ ಖುಷಿ ತಂದು ಸಂತೋಷ ತಂದಿದೆ. ಅದರಲ್ಲಿ 9 ಜನ ಬೇರೆ ಗೌರ್ಮೆಂಟ್ ಜಾಬ್ಸನ್ನು ಆಯ್ಕೆ ಆಗಿದ್ದಾರೆ. ಯಾವಾಗ ಈ ಮೊದಲೇ ಆಗಿ ಸರ್ ನಿಸಾರಾಮ ಸಾಹೇಬ್ರೆ ಇದು ನಾವು IPS IAS ಕೋಚಿಂಗ್ ಸೆಂಟರ್ ಹಾಕಿದ್ದಾರೆ ಹಜ್ ಕ್ಯಾಂಪಲ್ಲಿ. ಈ ಅದರಲ್ಲಿ 9 ಜನ ಈಗ ಸರ್ಕಾರಿ ಜಾಬಿಗೆ ಆಯ್ಕೆ ಆಗಿದ್ದಾರಂತೆ. 9 ಜನ ಆಯ್ಕೆ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಜಾಸ್ತಿ ಅದಕ್ಕೆ ಆಮೇಲೆ ಇದೊಂದು ಫಾರಿನ್ ಎಜುಕೇಷನ್ ಹೇಳಿದ್ದೀನಿ ನಾನು. ಆಮೇಲೆ ಇದು IAS IPS ಕೋಚಿಂಗ್, ಇನ್ನೊಂದು ಆರ್ಮಿ ಟ್ರೈನಿಂಗ್ ಕೆಲಸ, ಆರ್ಮಿ ಟ್ರೈನಿಂಗ್ ಕೆಲಸನೂ ಆ ಕೋರ್ಸನ್ನು ಅದು ನಾವು 384 ಮಕ್ಕಳಿಗೆ ಕನಿಷ್ಠ 6,30,00,000 ವೆಚ್ಚದಲ್ಲಿ ಆರ್ಮಿ ಟ್ರೈನಿಂಗ್ ಇದನ್ನು ಟ್ರೈನಿಂಗನ್ನು ಅದು ಚಾಲೂ ಮಾಡಿದ್ದೀವಿ. ಅಂದರೆ ಏನೇನು ನಾವು ಮಾಡಬೇಕು ಎಜುಕೇಷನ್ಗೋಸ್ಕರ ಆ ಎಲ್ಲ ಎಜುಕೇಷನ್ ಕೆಲಸನ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ದಯಮಾಡಿ ಇಲ್ಲಿ ಭಾಳ ಜನ ಪೇರೆಂಟ್ಸ್ ಬಂದಿದ್ದೀರಾ, ಭಾಳ ಜನ ಇಲ್ಲಿ ಟೀಚರ್ ಇದ್ದೀರಾ, ಭಾಳ ಜನ ಇಲ್ಲಿ ವಿದ್ಯಾರ್ಥಿ ಮಕ್ಕಳು ಕೂತಿದ್ದೀರಾ. ನಾನು ಟೀಚರ್ಸ್ಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಅವ್ರನ್ನ ಭಾಳ ಜನ ಬಡವ್ರ ಮಕ್ಕಳಲ್ಲೇ ಚೆನ್ನಾಗಿ ಓದೋರು ಇರೋದು ಭಾಳ ನೋಡಿದ್ದೀನಿ ನಾನು. ಶ್ರೀಮಂತರ ಮಕ್ಕಳು ಅಷ್ಟಾಗಿ ಓದಲ್ಲ, ಬಡವ್ರ ಮಕ್ಕಳು ಇದ್ದಾರಲ್ಲ ಭಾಳಷ್ಟು ಮಕ್ಕಳಿಗೆ ಕಾಲೇಜ್ ಇದೆ, ಭಾಳಷ್ಟು ಮಕ್ಕಳು ಚೆನ್ನಾಗಿ ಓದ್ತಾವ್ರಂದರೆ ಬಡವ್ರ ಮಕ್ಕಳು ಓದ್ತಾ ಇರೋದು. ಭಾಳಷ್ಟು ಜನ ಬಡವರಲ್ಲಿ ಏನಾಗಿದೆ, ನಾವು ಓದಿ ನಾವೇನು ಮಾಡಬೇಕು, ನಾವು ಡಾಕ್ಟರ್ ಆಗೋಕ್ಕಾಗಲ್ಲ, ಇಂಜಿನಿಯರ್ ಆಗೋಕ್ಕಾಗಲ್ಲ, ಡೊನೇಷನ್ ಕೊಡಬೇಕಂತಲ್ಲ ಭಾಳಷ್ಟು ಮಕ್ಕಳದು ಚಿಂತನೆ ಇದೆ. ಇವತ್ತು ನಾವು ಸನ್ಮಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. 54 ಜನ ಸ್ಟೂಡೆಂಟ್ಸಲ್ಲಿ SLCಯಲ್ಲಿ 10 ಮಕ್ಕಳು, 10 ಮಕ್ಕಳದಲ್ಲಿ ಎಲ್ಲ 97% 3 ಮಕ್ಕಳು ತೊಗೊಂಡಿದ್ದಾರೆ. ಆಮೇಲೆ 96.8% ಒಂದು 4 ಎಲ್ಲ 96.9% ಮಿಕ್ಕಿದ್ದ 7 ಜನ ಮಕ್ಕಳು ತೊಗೊಂಡಿದ್ದಾರೆ. PU ಕಾಮರ್ಸಲ್ಲಿ ಟೋಟಲ್ 11 ಜನ ಮಕ್ಕಳಲ್ಲಿ
86% ಅಂದರೆ ಒಂದೇ ಮಗು ನಯನ ಅಂತ ಹೇಳ್ಬಿಟ್ಟು ನಯನ ಬೈ ಅವಳು 97.6% ತೊಗೊಂಡಿದ್ದಾಳೆ ಆ ಒಂದೇ ಮಗು. ಅದಾದಮೇಲೆ PU ಸೈನ್ಸಲ್ಲಿ ಟೋಟಲ್ 10 ಮಕ್ಕಳು ತೊಗೊಂಡಿದ್ದಾರೆ. ಒಂದೇ ಮಗು ರೂಪ ಅಂತ ಹೇಳ್ಬಿಟ್ಟು ಅವಳು 97.7% ಅವಳು ತೊಗೊಂಡಿದ್ದಾಳೆ. ನಾನು ಈ ಮಕ್ಕಳಿಗೆ ನಾನು ಯಾವಾಗಿಂದ MLA ಆಗಿದ್ದೆ ಆವಾಗಿಂದ ನನ್ನ ಕ್ಷೇತ್ರದಲ್ಲಿ ಎಸ್ಪೆಷಲಿ ನಾನು ಚಾಮರಾಜಪೇಟೆಯಿಂದ ಆಯ್ಕೆ ಆಗಿರೋದು. ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು, ನಾನೇನು ಕಷ್ಟ ಅನುಭವಿಸ್ತಾ ಇದ್ದೀನಿ ಆ ಮಕ್ಕಳನ್ನ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಆದಿತ್ಯ ನಮ್ಮ ಕ್ಷೇತ್ರದಲ್ಲಿ. ಏನಕ್ಕೆ ನನ್ನ ಚಾಮರಾಜಪೇಟೆ ಕ್ಷೇತ್ರ ನನ್ನ ಮನೆ ಇದ್ದಂಗೆ, ನನ್ನ ಮನೆ ಮಕ್ಕಳು ಇದ್ದಂಗೆ. ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಎಜುಕೇಷನಲ್ಲಿ ಮುಂದೆ ಬರಬೇಕಂತ ಹೇಳ್ಬಿಟ್ಟಿದ್ದೀನಿ. ನಾನು ಮೊದಲೇ ಬಾರಿ MLA ಆಯ್ಕೆ ಆದಮೇಲೆ 2005 ಅವಾಗ ಘೋಷಣೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ ಯಾರ ನಮ್ಮ ಮಗು ಇರಲಿ SLC ಪಾಸ್ ಆದರೆ 95% ತೊಗೊಂಡ್ರೆ ಆ ಮಗುನ ನಾನು ಅಡಾಪ್ಟ್ ಮಾಡ್ಕೊಂಡು ಅವ್ನು ಯಾರು ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತಾನೋ ಏನು ಮಾಡ್ತಾನೋ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಘೋಷಣೆ ಮಾಡಿದೆ. ನಂದು ಅವ್ರ ಬ್ಯಾಡ್ ಲಕ್ಕು ನನ್ನ ಬ್ಯಾಡ್ ಲಕ್ಕು. ಇದುವರೆಗೂ ಯಾರೂ ಸ್ಟೂಡೆಂಟ್ಸು ಮುಂದೆ ಬಂದಿಲ್ಲ. ಹಾಗಾಗಿ ಅದಾದಮೇಲೆ 95% ನನ್ನಲ್ಲಿ ಯಾರು ನಮ್ಮ ಕ್ಷೇತ್ರದಲ್ಲಿ ಯಾರು 95% ತೊಗೊಳ್ತಾರೆ SLCಯಲ್ಲಿ ಇರಲಿ, ಫಸ್ಟ್ ಇಯರ್ PU ಇರಲಿ, ಸೆಕೆಂಡ್ ಇಯರ್ PUಗೆ ಅವ್ರಿಗೆ ಏನು ಮಾಡ್ತೀನಿ ನಾನು ಟೂ ವೀಲರ್ ವೆಹಿಕಲನ್ನು ಕೊಟ್ಕೊಂಡು ಆವತ್ತಿಂದ ಕೊಡ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ನಾನೇನು ಮಾಡಿದೆ, ನನಗೆ ಒಂದು ಅವಕಾಶ ಸಿಗ್ತಾದ್ಮೇಲೆ ನನ್ನ ಮಂತ್ರಿ ಆದಮೇಲೆ ನನಗೆ ಅವಕಾಶ ಸಿಗ್ತಾದ್ಮೇಲೆ ಇವತ್ತು 54 ಜನನ ಎಷ್ಟು ಜನ ಟೋಟಲ್ ಮಕ್ಕಳು 32 ಜನ ಇವತ್ತು ಟಾಪರಲ್ಲಿ ಬಂದು ಇವತ್ತು ಸನ್ಮಾನ ಮಾಡಿದ್ದೀವಿ. ಅದರಲ್ಲಿ ನಾವು ಸೆಕ್ರೆಟ್ರಿ ಅವರು ನಮ್ಮ PS ಸರ್ಫರಾಜ್ ಖಾನ್ ಅವರು ಜಿಲ್ಲಾನಿ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ. ಇಲ್ಲಾರಿ ಮುಂಚೆಯಿಂದ ನಾನು ಮಕ್ಳಿಗೆ ಎನ್ಕರೇಜ್ ಮಾಡ್ತಾಯಿದ್ದೀನಿ. ಆ ಮಕ್ಳಿಗೆ ಕಾರಣ ಎನ್ಕರೇಜ್ ಮಾಡ್ತಾಯಿದ್ದೀನಿ ಅಂದರೆ ಬೇರೆ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ನಾನು ಅವತ್ತಿಂದ ಎನ್ಕರೇಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಟಾಪರ್ ಯಾರಿದ್ದಾರೆ 97% ಯಾರಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು 2 ವೀಲರ್ ಕೊಡಿಸ್ಲೇಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ನೋಡಿದ್ರೆ ಅದೇನಾಗಿದೆ, PU ಸೈನ್ಸಲ್ಲಿ ಒಂದೇ ಮಗು ಯಾರು ರೂಪ ಅಂತ ಒಂದೇ ಮಗು 97.7% ಇರೋದು. ಅದ್ರ ಜೊತೆಯಲ್ಲಿ ನೈನಾ ಅಂತ ಕಾಮರ್ಸಲ್ಲಿ PU ಕಾಮರ್ಸಲ್ಲಿ ಅವಳು 97.67 ತೊಗೊಂಡಿದ್ದಾರೆ. 2 ಮಕ್ಕಳು ಆಗ್ತಾರೆ. ಆಮೇಲೆ ಮಕ್ಕಳು ನೋಡಿದೆ, ಮಿಕ್ಕಿದ ಮಕ್ಕಳು ಅವರು 68.83 ತೊಗೊಂಡವ್ರೆ. ಅಂದರೆ ಲಗ್ಭಗ್ 97 ರೀಚ್ ಆಗ್ತಾರೆ ಅವರೆಲ್ಲ. ಮಿಕ್ಕಿದ 11 ಜನ ಮಕ್ಕಳು ರೀಚ್ ಆಗ್ತಾರೆ. ಸೈನ್ಸಲ್ಲೂ 10 ಜನದಲ್ಲಿ 1 ಜನ ಅದು ರೂಪ ಬಿಟ್ಟು 9 ಜನನು 96.5%ವರೆಗೂ ಕೊನೆಗೆ ಹೇಳ್ತಾರದು. ಯಾರು 97 ಪಾಯಿಂಟ್ ತೊಗೊಂಡಿದ್ದಾರೆ, 96.67 ತೊಗೊಂಡಿದ್ದಾರೆ. ನಾನು ಅದೆಲ್ಲ ನೋಡಿ ನಾನೇನು ಯೋಚನೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ 95% ಕೊಟ್ಟು ಇಷ್ಟೆಲ್ಲ ನಮ್ಮ ಅಲ್ಪಸಂಖ್ಯಾತರಲ್ಲಿ ಮಕ್ಕಳು ಓದಿ ಒಬ್ಬರಿಗೆ ಇಬ್ಬರು ಕೊಟ್ಟರೆ ಅದು ಸರಿ ಹೋಗಲ್ಲ. ಎಲ್ಲ ಮಕ್ಕಳು 2 ವೀಲರ್ ಕೊಡಬೇಕಂತ ತೀರ್ಮಾನ ಮಾಡಿ ನನ್ನ ಕಡೆ ಏನು ಕೊಡ್ತಾ ಇದ್ದೀನಿ ಎನ್ಕರೇಜ್ ಮಾಡೋಕ್ಕೆ. ಮಕ್ಕಳು ಓದಿ ಅಂತ ಯಾರ್ಯಾರು ಇವತ್ತು ಮಕ್ಕಳು SLCಯಲ್ಲಿ PUC ಸೈನ್ಸಲ್ಲಿ PUC ಕಾಮರ್ಸ್ 37 ಮಕ್ಕಳಿಗೆ ನನ್ನ ಕಡೆಯಿಂದ 2 ವೀಲರ್ನ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಇವತ್ತು ಇಲ್ಲ ಸ್ಟೂಡೆಂಟ್ 32 ಇಲ್ಲ ಅದರಲ್ಲಿ ಟಾಪರ್ ಕೊಡ್ತಾ ಇರೋದು 32 ಜನ ಇಲ್ಲ 54 ಜನಕ್ಕೆ ಸನ್ಮಾನ ಮಾಡಿದ್ವಿ ನಾವು. ಅವ್ರು ಕಡಿಮೆ ಇದ್ದಾರೆ, 95% ಇದ್ದಾರೆ. ಅವರು ಎಲ್ಲರಿಗೂ 95% ಅವ್ರಿಗಿಲ್ಲ. ಯಾರು 97 ಕೊಡ್ಬೇಕಂತ ತೊಗೊಂಡಿದ್ರಲ್ಲ ಅವ್ರು ಕೊಡ್ಬೇಕಂತ ತೀರ್ಮಾನ ಮಾಡಿದೆ. ಅವ್ರು ಕೊಡಬೇಕಾದ್ರೆ ಬರೇ 2 ಮಕ್ಕಳು ಇದ್ದಾರೆ ಪಾಪ. ಇಷ್ಟಲ್ಲಿ ಅದು ಸರಿ ಹೋಗಲ್ಲ. ಏನಕ್ಕಂದರೆ ಭಾಳ ಹತ್ರದಲ್ಲಿ ಹೋಗಿದ್ದಾರೆ. ಯಾರೋ ಸರಾನ ಅವರು 96 ಗ್ಲಾಸ್ ಕೊಡಪ್ಪ, ರೀಡಿಂಗ್ ಗ್ಲಾಸ್ ಕೊಡು ನನಗೆ ಒಂಚೂರು. ಅಲ್ಲಿದ್ದಾರೆ ಅಲ್ಲಿ ಸರಾನ ಅಂತ ಹೇಳ್ಬಿಟ್ಟು 96% ತೊಗೊಂಡಿದೆ. ನಿಖಿತಾ ಅಂತ ಹೇಳ್ಬಿಟ್ಟು 96, ಉಮಾ ಅಂತ 96, ಪ್ರಿಯಾ ಅಂತ 96.33. ಆ ಥರ ಇದರಲ್ಲಿ ನಮ್ಮ ಸೈನ್ಸಲ್ಲಿ ಏನಿದು ಐಶ್ವರ್ಯ ಅಂತ ಹೇಳ್ಬಿಟ್ಟು 97% ತೊಗೊಂಡಿದ್ದಾರೆ. ಉಸ್ಮಾ ಅಂತ 96.67 ತೊಗೊಂಡಿದ್ದಾರೆ. ಪರ್ವೀನ್ ಅಂತ ಹೇಳ್ಬಿಟ್ಟು 96.67 ತೊಗೊಂಡಿದ್ದಾರೆ. ಸಲ್ಮಾ ಅಂತ 96. ಅದೆಲ್ಲ ನೋಡಿ ನಾನೇನು ಮಾಡಿದೆ, ಒಬ್ರಿಗೆ ಕೊಟ್ಟರೆ ಅನ್ಯಾಯ ಸ್ವಲ್ಪದಲ್ಲಿ ವ್ಯತ್ಯಾಸ ಆಗಿದೆ, ಆಗ ಕಾರಣಕ್ಕೆ ಅವ್ರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. SLCದಲ್ಲೂ ಏನಾಗಿದೆ, 3 ಜನ ಮಕ್ಕಳು 97.76% ತೊಗೊಂಡಿದ್ದಾರೆ. ಸುಹೇಲ್ ಅಂತ ಹೇಳ್ಬಿಟ್ಟು 97.76 ಸುಹೇಲ್ ಅಂತ
ವಾಹಿದಾ ಅಂತ ಹೇಳ್ಬಿಟ್ಟು 97.44, ಅಸ್ಮಾ ಬಾನು ಅಂತ 97.12, ಇದು ರುಖಯ್ಯ ಅಂತ ಹೇಳ್ಬಿಟ್ಟು 96, ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಇಲ್ಲ, ಇವ್ರು 3 ಜನ ತಗೊಂಡವ್ರೆ. ಅಸ್ಮಾ ಬಾನು ಅವರು, ಮಿಕ್ಕಿದ ಲಕ್ಷ್ಮಣ್ಣು, ಇನ್ನೊಬ್ಬ ಒಂದು ನಿಮಿಷ ಇದ್ದೀವಿ, ಇನ್ನೊಂದು ಲಕ್ಷ್ಮಣ್ ಅಂತ 96.8% ತಗೊಂಡಿದ್ದಾರೆ. ಆಮೇಲೆ ಸೌಂದರ್ಯ ಅಂತ ಹೇಳ್ಬಿಟ್ಟು 96.32, ಐಶ್ವರ್ಯ ಅಂತ ಹೇಳ್ಬಿಟ್ಟು 96.17% ತಗೊಂಡಿದ್ದಾರೆ. ಈಗ 3 ಜನಕ್ಕೆ ಕೊಟ್ಟು ಆ ಮಕ್ಳು ಕೊಟ್ಟಿಲ್ಲ ಅಂದ್ರೆ ಅವ್ರು ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು 37 ಜನ ಮಕ್ಕಳಿಗೆ ನನ್ನ ಕಡೆಯಿಂದ 2 ವೀಲರ್ ವೆಹಿಕಲ್ ಕೊಡುವಾಗ ಯಾರು ಟಾಪರ್ ಇದ್ದಾರೆ ಅವ್ರು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಇವತ್ತು ನಾನು ಇಲ್ಲೇ ಇರುವಾಗನೇ ನಮ್ಮ ಸೆಕ್ರೆಟರಿ ಅವರು, ನಮ್ಮ ಪಿ ಅವರೆಲ್ಲ ಕೂತ್ಕೊಂಡು ನಿಮ್ಮ ಪಟ್ಟಿ ಮಾಡ್ತಾರೆ, ಎಲ್ಲೆಲ್ಲಿ ಯಾರ್ಯಾರು ಅಂತ. ಏನಕ್ಕೆ ನಾನು ಗಾಡಿ ತರಿಸಿಲ್ಲ ಅಂದರೆ, ಒಬ್ಬೊಬ್ಬ ಮಕ್ಕಳಿಗೆ ಅವ್ರ ಕಲರ್ ಅವ್ರಿಗೆ ಇಷ್ಟ ಇರ್ತದೆ. ಯಾವನಿಗೂ ಬ್ಲ್ಯಾಕ್ ಇಷ್ಟ ಇರ್ತದೆ, ಯಾವನಿಗೂ ವೈಟ್ ಇಷ್ಟ ಇರ್ತದೆ, ಯಾವನಿಗೂ ರೆಡ್ ಇಷ್ಟ ಇರ್ತದೆ. ನನ್ನ ಚಾಯ್ಸ್ ಇಲ್ಲ ಹೋದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೇಳ್ಬಿಟ್ಟು ನಿಮ್ಮ ಕಲರ್ ನಿಮ್ಗೆ ಯಾವ ಚಾಯ್ಸ್ ಅಂತ ಹೇಳ್ಬಿಟ್ಟು ಆ ಚಾಯ್ಸ್ ವೆಹಿಕಲ್ ತಾವು ಎಲ್ಲೆಲ್ಲಿದ್ದೀರಾ ಅಲ್ಲೇ ಮೂಡಿಸ್ಬೇಕಾ, ಇಲ್ಲ ನಾನು 3-4 ದಿನಕ್ಕೆ ಆಚೆ ಹೋಗ್ತಾ ಇದ್ದೀನಿ, 10ನೇ ತಾರೀಕು ಬಂದರೆ ನಾನು ಇಲ್ಲೇ ಬೆಂಗಳೂರಲ್ಲಿ ಎಲ್ಲ ಒಟ್ಟಾಗಿ ಕೊಡ್ಬೇಕಂತ ನೀವುಗಳು ತೀರ್ಮಾನ ಮಾಡಬೇಕಾಗ್ತದೆ. ಇಲ್ಲ ಅಲ್ಲೇ ಕೊಡಿ ಅಂದರೆ, ಏನಕ್ಕಂದರೆ ಬಾಗಲಕೋಟೆಯಿಂದ ಬಂದಿದ್ದೀರಾ, ಹುಬ್ಳಿಯಿಂದ ಬಂದಿದ್ದೀರಾ, ಬೆಳಗಾವಿಯಿಂದ ಬಂದಿದ್ದೀರಾ, ಬಿಜಾಪುರಿಂದ ಬಂದಿದ್ದೀರಾ, ವಿಜಯನಗರಿಂದ ಬಂದಿದ್ದೀರಾ, ಪಾಪ ಈ ಗಾಡಿ ತೊಗೊಂಡೋಗೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗ್ತದೆ ನಿಮಗೆ. ಏನಕ್ಕೆ 1-2 ಗಾಡಿ ತೊಗೊಂಡೋಗ್ಬೇಕಾದ್ರೆ ಕಷ್ಟ ಆಗ್ತದೆ. ಅಲ್ಲಲ್ಲೇ ಶೋರೂಮ್ ಏಜೆನ್ಸಿಗಳು ಇರ್ತದೆ. ಎಲ್ಲೆಲ್ಲಿ ತಾವು ವಾಸ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ತಾವು ಇದ್ದೀರಾ ಅಲ್ಲೇ ಶೋರೂಮ್ ಏಜೆನ್ಸಿ ಇರ್ತದೆ. ಆ ಏಜೆನ್ಸಿಯಲ್ಲಿ ಅಲ್ಲೇ ಕೊಡೋದ ಇಲ್ಲ ಇಲ್ಲೇ ತರಿಸಿ ಒಟ್ಟಾಗಿ ಕೊಡೋದಂತ ನೀವು ತೀರ್ಮಾನ ಮಾಡಿ ಹೇಳ್ಬೇಕು. ಏನು ಮಾಡ್ಬೇಕೀಗ? ಇಲ್ಲೇ ಮಕ್ಕಳು ಹೇಳ್ಬೇಕ್ರಿ, ಪಾಪ ಅವ್ರ ಪೇರೆಂಟ್ಸ್ ಹೇಳ್ಬೇಕು. ಏನಮ್ಮ ಹೇಳ್ರಿ, ಏನ್ ಮಾಡ್ಬೇಕಂತ ಹೇಳ್ಬೇಕು. ನಿಮ್ಮ ಕೈಯಿಂದ ಆಗ್ಬೇಕು ಸರ್. ಕೇಳಿಸಲ್ಲ, 1 ನಿಮಿಷ. ನೀವು ಐದು ಇಲ್ಲೇ ಕೊಡಿ ಅಂತ 1-2 ಜನ ಇಲ್ಲೇ ಕೊಡ್ಬೇಕಂತ ಕೈ ಎತ್ತಿ. ಎಷ್ಟು ಜನ ಬೇಕು ನೋಡಿ? 3 ಜನ ಇಲ್ಲೇ ಕೊಡಕ್ಕಾಗ್ತದ? ಅಲ್ಲಲ್ಲೇ ಕೊಡ್ಬೇಕಂದ. ನೀವು ಎಲ್ಲೆಲ್ಲಿ ವಾಸ ಮಾಡ್ತೀರಾ ಅಲ್ಲಲ್ಲೇ ಕೊಡ್ಬೇಕಂದ್ರೆ ಎಷ್ಟು ಜನ ಅಂತ ಕೈ ಎತ್ತಿ. ಟೀಚರ್ಸ್ ನೀವು ಅಭಿಪ್ರಾಯ ಹೇಳ್ರಿ, ತಮ್ಮದು ಟೀಚರ್ಸ್ ಹೇಳ್ರಿ, ತಮ್ಮ ಅಭಿಪ್ರಾಯ ಹೇಳಿ. ಅಲ್ಲಲ್ಲೇ ಕೊಟ್ರೆ ಒಳ್ಳೇದಾ? ಏನಪ್ಪ ಕೈ ಎತ್ತಿ. ಅಲ್ಲೆಲ್ಲಿ ಕೊಡೋದು ಎಷ್ಟು ಜನ ಅಂತ ನೋಡಿ. ಮೋಸ್ಟ್ ಪ್ರಾಬ್ಲಿ ಜಾಸ್ತಿ ಜನ ಅಲ್ಲೆಲ್ಲೇ ಕೊಡಿ ಅಂತ ಹೇಳ್ತಾವ್ರೆ. ಈಗ ಜಿಲ್ಲಾನಿ ಸೆಕ್ರೆಟರಿ ಸರ್ ಒಂದು ಕೆಲಸ ಮಾಡಿ ಸರ್, ನೀವು ಕೂತ್ಕೊಳ್ಳಿ. ಸೆಕ್ರೆಟರಿ ಅವರೇ, ನೀವು ಒಂದು ಕೆಲಸ ಮಾಡಿ, ಇವತ್ತೆಲ್ಲ ನೀವು ಕೂತ್ಕೊಂಡು ಅವ್ರ ಪಟ್ಟಿ ಮಾಡ್ಕೊಂಡು ಅವ್ರ ಅಡ್ರೆಸ್ ತೊಗೊಂಡು ಅವ್ರ ಫೋನ್ ನಂಬರ್ ತೊಗೊಂಡು ಎಲ್ಲೆಲ್ಲಿದೆ ಅಲ್ಲಲ್ಲಿ ಏಜೆನ್ಸಿ ಇರ್ತದಿಲ್ಲ. ಅಯ್ಯೋ ಅಲ್ಲಲ್ಲಿ ಏಜೆನ್ಸಿ ಇರ್ತಾನೆ, ಅಲ್ಲಲ್ಲಿ ಏಜೆನ್ಸಿಯಲ್ಲಿ ಅಲ್ಲೇ ಕೊಟ್ಟಂಗೆ ಅವ್ರ ಹೆಸರೆಲ್ಲ ಕೊಟ್ಟಂಗೆ ಅದು ರೆಡಿ ಮಾಡಿಸು. ಎಲ್ಲರದು ರೆಡಿ ಮಾಡಿಸಿ ಆ ಮಗುಂದು ಎಲ್ಲ ಲಿಸ್ಟ್ ಇದೆ ಅಂತವ, ಯಾರ್ಯಾರು ಮಕ್ಕಳು ಟಾಪರ್ 32 ಜನದ ನನ್ನ ಲಿಸ್ಟ್ ಇದೆ. ಆ 32 ಜನದ್ದು ಲಿಸ್ಟು ನನ್ನ ನಂಬರ್ ಕೊಡಬೇಕು. ನಾನೇ ಅವ್ರು ಫೋನ್ ಮಾಡಿ ಸ್ವತಃ ಗಾಡಿ ಸಿಕ್ಕಿದೆಯಲ್ಲ ಅಂತ ನಾನೇ ಕೇಳ್ಬೇಕು. ನಾನು ಏನಪ್ಪ ಆಯಿತು, ಎಷ್ಟು ಗಾಡಿಗಳು ಇದೆಲ್ಲ ಗೊತ್ತಿಲ್ಲ ಎಲ್ಲೆಲ್ಲಿಂತ. ಈ ತಿಂಗಳು ಒಳಗಡೆ, ಬರೋ ತಿಂಗಳು ನವಂಬರ್ ಒಳಗಡೆ, ಬರೋ ತಿಂಗಳು ಆಗಸ್ಟ್ ಒಳಗಡೆ ನಿಮ್ಮ ಮನೆ ತವ ನಿಮ್ಮ ಗಾಡಿ ಇದ್ದಂಗೆ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಭಾಳ ಜನ ಇಲ್ಲಿ ಟೀಚರ್ಸು ಪ್ರಿನ್ಸಿಪಲ್ ಬಂದಿದ್ದಾರೆ. ಅವರಲ್ಲೂ ಮನವಿ ಮಾಡಿಕೊಳ್ಳಿ, ದಯಮಾಡಿ ನಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲಿ ಈಗ ಬರೋರು ಸ್ಕೂಲ್ ಮಕ್ಕಳು ಓದೋಕ್ಕೆ ಅಲ್ಲಿ ಭಾಳ ಬಡವ್ರ ಮಕ್ಕಳು. ಈಗ ಹಾಸ್ಟೆಲ್ಸಲ್ಲಿ ನಾನು ಹೋಗಿದ್ದೀನಿ. ನಾನು ಮಂತ್ರಿ ಆದಮೇಲೆ ಭಾಳ ಹಾಸ್ಟೆಲ್ಗಳು ವಿಸಿಟ್ ಕೊಟ್ಟಿದ್ದೀನಿ. ನಾನು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ ನಾನು 1 ವರ್ಷದಲ್ಲೇ 1 ವರ್ಷ 2 ತಿಂಗಳಾಯಿತು ನಮ್ಮ ಸರ್ಕಾರ ಬಂದು. ನಾನು ಮಂತ್ರಿ ಆದಮೇಲೆ ಕನಿಷ್ಠ ನಾನು 11 ಜನನ ಸಸ್ಪೆಂಡ್ ಮಾಡಿದ್ದೀನಿ. ನಾನು ಹಾಸ್ಟೆಲಲ್ಲಿ ಯಾರ್ಯಾರು ಸರಿ ಮಕ್ಕಳು ನೋಡೋಲ್ಲ, ಎಲ್ಲಿ ಕಂಪ್ಲೇಂಟ್ ಬಂದಿದೆ 11 ಜನನ ನಾನು ಸಸ್ಪೆಂಡ್ ಮಾಡಿದ್ದೀನಿ. ಅದರಲ್ಲಿ ಕನಿಷ್ಠ 7 ಜನನೂ ರಿವೋಕ್ ಮಾಡಿದ್ದೀನಿ. 4 ಜನಕ್ಕೆ ಇದುವರೆಗೂ ರಿವೋಕ್ ಮಾಡಿಲ್ಲ. ಆ ಮಂಗಳೂರಿಗೆ ಒಂದು ಹಾಸ್ಟೆಲ್ ಹೋಗಿದೆ, ರೆಂಟಲ್ ಹಾಸ್ಟೆಲ್ ಇತ್ತು. ನಮ್ಮ ಸ್ವಂತ ಹಾಸ್ಟೆಲ್ ಕಟ್ತಾ ಇದ್ರು, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ ಕಾರಣಕ್ಕೆ ರೆಂಟಲ್ ಹಾಸ್ಟೆಲಲ್ಲಿ ಇತ್ತು. ಆ ವ್ಯವಸ್ಥೆ ನೋಡಿ, ವಾರ್ಡನ್ ಅವ್ರ ಮಕ್ಕಳ ಜೊತೆ ನಡೀತಾ ಇರೋದು ರೀತಿ ನೋಡಿ, ಅವ್ರು ಕೊಟ್ಟಿರೋ ತೊಂದರೆ ನೋಡಿ, ಇದುವರೆಗೂ ಏನೇನೋ ರೆಕಮೆಂಡ್ ಮಾಡಿದ್ರು ನಾನು ಇದುವರೆಗೂ ಅವ್ರು ರಿವೋಕ್ ಮಾಡಿಲ್ಲ, ಹಂಗೆ ಸಸ್ಪೆನ್ಷನಲ್ಲಿ ಇಟ್ಟಿದ್ದೀನಿ. ಈಗ ದಯಮಾಡಿ ನಿಮ್ಗೆ ಕೇಳ್ಕೊಳ್ಳೋದು, ನಾನು ಟೀಚರ್ಸ್ ಬಂದಿದ್ದೆ ಜಾಸ್ತಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಟೀಚರ್ಸ್ ಬಂದಿದ್ದಾರೆ, ಪ್ರಿನ್ಸಿಪಲು ಬಂದಿದ್ದಾರೆ. ಈಗ ಮಕ್ಕಳು ಹಾಸ್ಟೆಲ್ ಬರೋದು ಅಲ್ಪಸಂಖ್ಯಾತರಿರಲಿ, ST SC ಇರಲಿ, ಮಕ್ಕಳು ಹಾಸ್ಟೆಲ್ಗೆ ಏನಕ್ಕೆ ಬರ್ತಾರೆ? ಅವ್ರ ಮನೆಯಲ್ಲೇ ಅನುಕೂಲ ಇದ್ದು ಚೆನ್ನಾಗಿದ್ದರೆ ನಮ್ಮ ತವ ಏನಕ್ಕೆ ಬರ್ತಾಯಿದ್ರು? ಅವ್ರ ಕಷ್ಟ ತೊಂದರೆ ಅಂತ ತಾನೇ ನಮ್ಮಲ್ಲಿ ಬರೋದು. ನಾನು ನಿಮ್ಮಲ್ಲಿ ಕೈ ಜೋಸ್ ಮನವಿ ಮಾಡ್ಕೊಡ್ತೀನಿ, ಆ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ರೀತಿಯಲ್ಲಿ ನೋಡ್ಕೊಂಡು ಹೋದರೆ ಅವ್ನಿಗೆ ಪುಣ್ಯನ ಕಟ್ಕೊಳ್ತೀರ. ಏನಂದರೆ ಬಡವ್ರ ಮಕ್ಕಳಿದ್ದಾರೆ, ಅವ್ರ ಮನೆಯಲ್ಲಿ ಅವ್ರ ಶಕ್ತಿ ಇದ್ದಿದ್ರೆ ಅವರೊಂದಿಗೆ ನಮ್ಮ ಸ್ಕೂಲ್ ಬರೋರು. ಗೌರ್ಮೆಂಟ್ ಸ್ಕೂಲ್ಗೆ ಏನಕ್ಕೆ ಬರ್ತಾರೆ?
ಶ್ರೀಮಂತರು ಏನು ಮಾಡಬೇಕು? ಶ್ರೀಮಂತರು ಕಳಿಸ್ತಾರೆ ನಿಮ್ಮ ಸ್ಕೂಲ್ಗೆ. ನಮ್ಮ ಟೀಚರ್ಗಳು ಬಂದಿದ್ದಾರಲ್ಲ, ಟೀಚರ್ಸ್ ಭಾಳ ಜನ ಇದ್ದೀರಿ ಅಲ್ಲಿ. ಈಗ ನಿಮ್ಮ ಸ್ಕೂಲಲ್ಲಿ ಬರ್ತಾ ಇದ್ದಾರಲ್ಲ ಮಕ್ಕಳು, ಹೈಸ್ಕೂಲ್ ಇಲ್ಲಿ, ಕಾಲೇಜ್ ಇಲ್ಲಿ, ಯಾವುದನ್ನ ಇಲ್ಲಿ, ಈಗ ಮಕ್ಕಳು ಬರ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಯಾರನ್ನ ಶ್ರೀಮಂತರು ಮಕ್ಕಳು ಬರ್ತಾರೆ ನಿಮ್ಮ ಸ್ಕೂಲ್ಗೆ? ಶ್ರೀಮಂತರು ಬರ್ತಾರೆ. ಯಾರು ಬರೋದು? ಬಡವ್ರ ಮಕ್ಕಳು ತಾನೆ. ಬಡವ್ರ ಮಕ್ಕಳು ಅವ್ರ ಶಕ್ತಿ ಇಲ್ಲ ಪ್ರೈವೇಟ್ ಸ್ಕೂಲ್ ಕಳ್ಸೋಕ್ಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಮ್ಮಲ್ಲಿ ಓದೋಕೆ ಅವ್ರು ಬರೋದು. ದಯಮಾಡಿ ಅಂತ ಟೀಚರ್ಸ್ನ ನಾನು ಮನವಿಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂತ ನಾನು ಮುಂಚೆನೇ ಹೇಳಿದೆ, ವಿದ್ಯಾಭ್ಯಾಸ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಭಾಳ ಜನ ವಿದ್ಯಾಭ್ಯಾಸ ತಗೊಂಡು ಇಲ್ಲೇ ಭಾಳ ಜನ ವೇದಿಕೆ ಮೇಲೆ ಕೂತಿದ್ದಾರೆ. ಈಗ ಸರ್ಫರಾಜ್ ಅವರು, ನಾನು ಒಂದೇ ಸ್ಕೂಲಲ್ಲಿ ಹೋಲಿ ಸೆಂಟ್ ಸ್ಕೂಲ್ ಅಂತ ಇತ್ತು, ಜಯನಗರಲ್ಲಿ ಹೋಲಿ ಸೆಂಟ್ ಸ್ಕೂಲ್ ಅಂತ ಇತ್ತು. ಒಂದೇ ಸ್ಕೂಲಲ್ಲಿ ನಾನು ಸರ್ಫರಾಜ್ ಖಾನ್ ನೋಡಿದ್ದು. ನನ್ನಲ್ಲೂ ಸರ್ಫರಾಜ್ ಖಾನಲ್ಲಿ ವ್ಯತ್ಯಾಸ ನೋಡಿ. ನಾನು 10ನೇ ಕ್ಲಾಸಲ್ಲಿ ನನ್ನ ವಿದ್ಯಾಭ್ಯಾಸನ ನಿಲ್ಲಿಸ್ಬಿಟ್ಟೆ. ಸರ್ಫರಾಜ್ ಖಾನ್ ಅವ್ರು ಮುಂದೆ ಹೋಗಿ ಈಗ ಒಂದು ಅಧಿಕಾರಿಯಾಗಿ ಮುಂದೆ ನನ್ನ ಮುಂದೆ ಕೂತಿದ್ರೆ ಈಗ ಏನು ಬೇಕಾದರೆ ನಾನು ಅವ್ರನ್ನ ಕೇಳೇ ಮಾಡೋದು ನಾನು, ಏಕೆಂದರೆ ನನ್ನಲ್ಲಿ ವಿದ್ಯಾಭ್ಯಾಸ ಇಲ್ಲ. ಹಂಗೆ ನೋಡಿ ನಮ್ಮ ನಿಸಾರ್ ಅಹಮದ್ ಸಾಹೇಬ್ರು ಅಂತ IPS ಆಫೀಸರ್ ಆಗಿ ರಿಟೈರ್ಡ್ ಆದರು. ಅವರು ಭಾಳ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಯಾರೋ ನಿಸಾರ್ ಅಹಮದ್ ಸಾಹೇಬ್ರು ಇವತ್ತು ಮೈನಾರಿಟಿ ಕಮಿಷನ್ ಚೇರ್ಮನನ್ನು ಮಾಡಿದ್ದಾರೆ. ಈಗ ಮನೋಜರ್ ಇರಲಿ, ಜೀಲಾನಿ ಅವರಿರಲಿ, ಎಲ್ಲ ವಿದ್ಯಾಭ್ಯಾಸ ಪಂಡ್ಕೊಂಡಿದ್ದ ಕಾರಣಕ್ಕೆ ತಾನೆ IAS KS IPS ಅದು ಮಾಡೋರು ಯಾರು? ದೇವರಾದ್ಮೇಲೆ ನೀವು ಟೀಚರ್ಸ್ಗಳು. ನಿಮ್ಮಿಂದ ನೀವೇನು ಬೇಕಾದ್ರೂ ಮಾಡ್ಬೋದು. ಆ ಮಕ್ಕಳನ್ನ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂಡಿದ್ದೀನಿ. ಆ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳು ಅಂತ ಓದಿಸ್ಬೇಕು ಅವ್ರನ್ನ. ನಿಮ್ಮ ಮಕ್ಕಳು ಮೊನ್ನೆ ನೋಡಿ ಎಲ್ಲೋ ರಾಯಚೂರು ನಾನು ಕೇಳಿ ಬಂದೆ, ನೆನ್ನೆ ನಾನು ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೆ ಅವ್ರಿಗೆ. ರಾಯಚೂರು ಎಲ್ಲೋ ಮಕ್ಕಳಿಗೆ ಹೊಡೆದಿದ್ದು 5-6 ಮಕ್ಕಳಿಗೆ ಎಲ್ರಿ ಜಿಲ್ಲಾನಿ ಎಲ್ರಿ ಮಕ್ಕಳಿಗೆ ಅದು ಯಾರೋ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೆಲ್ಲ ನಾನು. ಆ ಮಕ್ಕಳಿಗೆ ಎಲ್ಲೋ ಹೊಡೆದಿದ್ದಾರಂತ. ಎಲ್ಲಿ ರಾಯಚೂರ ಎಲ್ಲಿ? ಬೆಳಗಾಮಲ್ಲಿ. ಮೊನ್ನೆ ಬೆಳಗಾಮಲ್ಲಿ ಯಾರೋ ಒಂದು ಟೀಚರ್ ಇದ್ದಂತೆ, ಸಿಕ್ಕಾಪಟ್ಟೆ ಮಕ್ಕಳಿಗೆ ಹೊಡೆಯೋದಂತೆ. ಅವಳು ಮಾತಾಡಿದ್ರೆ ಹೊಡೆಯೋದಂತೆ ಮಕ್ಕಳಿಗೆ. ನಿಮ್ಮ ಮಕ್ಳಿಗೆ ನೀವು ಹೊಡಿತೀರಾ? ನಿಮ್ಮ ಮಕ್ಳಿಗೆ ನೀವು ಹೊಡಿತೀರಮ್ಮ? ನಿಮ್ಮ ಮಕ್ಳಿಗೆ ನೀವು ಹೊಡಿತೀರೇನ್ರಿ? ನಮ್ಮ ಮಕ್ಕಳನ್ನ ಯಾರನ್ನ ಹೊಡೆದ್ರೆ ತಂದೆ ತಾಯಿ ಮುಂದೆ ಅದೇನಾಗ್ತದೆ ಹೇಳಿ? ಪ್ರಾಣ ಹೋದಂಗೆ ಆಗ್ತದೆ ನೋಡಿ. ಆ ಟೀಚರ್ಸ್ಗೆ ನೆನ್ನೆ ಸಸ್ಪೆಂಡ್ ಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಟೀಚರ್ಸಲ್ಲಿ ಮನವಿ ಮಾಡಿ ಕೇಳ್ಕೊಳ್ಳೋದು, ದಯಮಾಡಿ ಮಕ್ಕಳನ್ನ ದೇವ್ರ ರೂಪದಲ್ಲಿ ನೋಡಿ, ಪ್ರೀತಿಯಿಂದ ನಡಿ ರಾಜ ಯಾವನು ಮಕ್ಕಳನ್ನ ಯಾರನ್ನ ಇರಲಿ. ಈಗ ಮಕ್ಕಳಿಗೆ ನಾವು ಪ್ರೀತಿಯಿಂದ ಹೇಳಿದ್ರೆ ಕೇಳ್ಕೊಳ್ತಾರೆ, ಬಡ್ದು ಹೇಳಿದ್ರೆ ಕೇಳ್ತಾರೆ ಮಕ್ಕಳು. ಇನ್ನು ಅವ್ನು ಏನಾಗ್ತಾನೆ, ಅವ್ನು ಇದಾಗ್ಬಿಡ್ತಾನೆ, ಏನಂತ ಡಾಟಿ ಆಗ್ಬಿಡ್ತಾನೆ, ಸಿಟ್ಗಾರ ಆಗ್ಬಿಡ್ತಾನೆ ಅವನು. ಆ ಕಾರಣಕ್ಕೆ ಏನಿದ್ರು ಪ್ರೀತಿ ವಿಶ್ವಾಸದಿಂದಾನೇ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಿಮ್ಮಲ್ಲಿ ಟೀಚರ್ಸಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಗಳಲ್ಲಿ ಆ ಮಕ್ಕಳನ್ನ ದೇವರದಲ್ಲಿ ನೋಡಿಸಿ ಅವ್ರ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ದೇವರಾದ್ಮೇಲೆ ಯಾರ ಕೈಲಿದೆ? ನಿಮ್ಮ ಕೈಯಲ್ಲೇ ಭವಿಷ್ಯ ಇರೋದು. ಆ ಮಕ್ಕಳನ್ನ ಪ್ರೀತಿಯಿಂದ ಓದಿಸಿ ಅವನು ಎತ್ತರಕ್ಕೆ ಬೆಳೆದ್ರೆ ಅದು ಆ ಪುಣ್ಯ ನಿಮಗೂ ಸಿಗ್ತದಂತ ಹೇಳ್ತಾ, ನಿಮ್ಗೆ ಈ ಬಾರಿ ನಾವು ಸನ್ಮಾನ ಕಾರ್ಯಕ್ರಮನ ಸ್ಟೂಡೆಂಟ್ಸ್ಗೆ 54 ಜನ ಹಮ್ಮಿಕೊಂಡು ಮೊದಲೇ ಬಾರಿ ಸರ್ಕಾರ ವತಿಯಿಂದ ಇವತ್ತು 10,000 ರೂಪಾಯಿ ಬಹುಮಾನ ಕೊಡಬೇಕಂತ 10,000 ರೂಪಾಯಿ ಬಹುಮಾನ ಕೊಟ್ಟಿದ್ದೀವಿ. SLC ಹುಡುಗರಿಗೆ, PU ಹುಡುಗರಿಗೆ 15,000 ಕೊಡಬೇಕಂತ ಮೊದಲೇ ಬಾರಿ ಇದು ಕೊಡಬೇಕಂತ ತೀರ್ಮಾನ. ಏನಕ್ಕಂದರೆ ಏನೋ ಒಂದು ಎನ್ಕರೇಜ್ ಮಾಡಿ ಮುಂದೆ ಬೇರೆ ಮಕ್ಕಳು ಓದಲಿ, ನಮಗೂ ಏನೋ ಬಹುಮಾನ ಸಿಗ್ತದೆ, ನಮಗೂ ಸನ್ಮಾನ ಮಾಡ್ತಾರಂತ ಆ ಹಿನ್ನೆಲೆಯಲ್ಲಿ ಅವರು ಮುಂದೆ ಬರಲಿ ಅಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿರೋದು. ಅದ್ರ ಜೊತೆಲಿ ಇವತ್ತು 34 ಜನ ಟೀಚರ್ಸ್ಗೂ ಮಾಡಿದ್ವಿ ನಾವು ಟೋಟಲ್ ನನ್ನ ಅನಿಸಿಕೆ 54,000 ಜನ ಟೋಟಲ್ ಟೀಚರ್ಸ್ ಇರೋದು. ಅಲ್ಪಸಂಖ್ಯಾತರಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ಟೀಚರ್ಸ್? 5,800 ಇವತ್ತು 32 ಜನ ಟೀಚರ್ಸ್ ಮಾತ್ರ ನಾವು ಸನ್ಮಾನ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಮಾಡಿರೋದು. 5,000 ಇಲ್ಲಿ 32,000 ಇಲ್ಲಿ ಅಟ್ಲೀಸ್ಟ್ 10% ಆದರೂ ಅಂದರೆ ಎಷ್ಟಾಗ್ತದೆ ಹೇಳಿ? 10% ಆದರೆ ಎಷ್ಟಾಗ್ತದೆ? 500 ಜನ ಆಗ್ತಾರೆ 10% ಆದ್ರೂ. ಅಂದರೆ ಅದು ಒಂಚೂರು ಎಲ್ಲೋ ಒಂದು ಕಡೆ ನನ್ನ ನೋವಿದೆ. ಬರೀ 34 ಜನ ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಾಲ್ಗಳಿಗೆ ಸನ್ಮಾನ ಮಾಡಿದೆ. ಈ ಬಾರಿನೇ ನಾನು ಪ್ರಯತ್ನ ಮಾಡಿದೆ, ಅವ್ರಿಗೂ ಏನೋ ಒಂದು ಬಹುಮಾನ ಕೊಡಬೇಕಾಗ್ತದೆ, ಕ್ಯಾಶ್ ಪ್ರೈಸ್ ಕೊಡಬೇಕಾಗ್ತದಂತ. ಅದು ಸರ್ಕಾರ ವತಿಯಿಂದ ಸಾಧ್ಯ ಇಲ್ಲ ಕಾರಣಕ್ಕೆ ಬರೋ ವರ್ಷದಲ್ಲಿ ಅವ್ರಿಗೂ ಒಂದು ಒಳ್ಳೆ ಬಹುಮಾನ ಕ್ಯಾಶ್ ಪ್ರೈಸನ್ನು ಇಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಆ ಕಾರಣಕ್ಕೆ ಇವತ್ತು ಏನು ನಾವು ಸನ್ಮಾನ ಮಾಡಿ ಇವತ್ತು 10,000 SLC ಮಕ್ಕಳಿಗೆ, PUC ಮಕ್ಕಳಿಗೆ 15,000 ಏನು ಕೊಟ್ಟಿದ್ದೀವಿ.
ನನ್ನ ಕಡೆಯಿಂದ ಸ್ಮಾರ್ಟ್ ವಾಚ್ ಅಂತ ಕೊಟ್ಟಿದ್ದೀವಿ. ನನ್ನ ಕಡೆಯಿಂದ ಏನಕ್ಕೆ ಮಕ್ಕಳು ಟೈಮ್ ಪಂಕ್ಚುವಲ್ ಆಗಿ ಸ್ಕೂಲ್ಗೆ ಹೋಗಲಿ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಕಾರ್ಡನ್ನು ಕೊಟ್ಟಿದ್ದೀವಿ. ಏನಕ್ಕೆ ಟೀಚರ್ಸ್ ಹೋದ ತಕ್ಷಣ ಇಲ್ಲ ಟೀಚರ್ ನನಗೆ ಗೊತ್ತಿಲ್ಲ, ನನ್ನ ವಾಚ್ ಇಲ್ಲ, ಟೈಮ್ ಗೊತ್ತಾಗಲಿಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆಕ್ಟ್ ಟೈಮಲ್ಲಿ ಸ್ಕೂಲ್ಗೆ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ಮಾರ್ಟ್ ವಾಚನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಲ್ಗಳಿಗೂ ಸ್ಮಾರ್ಟ್ ವಾಚನ್ನು ಕೊಟ್ಟಿದ್ದೀವಿ. ಇಷ್ಟೇ. ನಾನು ಭಗವಂತನ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಊಟದ ಟೈಮ್ ಆಯಿತು. ಆ ವೆಹಿಕಲನ್ನು ನಾನು ಇದು ಮಾಡಿ ನಿಮ್ಮ ಇದ್ದಲ್ಲಿ ಜಿಲ್ಲಾನಿಯವರೇ ನಿಮ್ಮ ಜವಾಬ್ದಾರಿ ಅದು. ಎಲ್ಲ ನಾನು ಲಿಸ್ಟ್ ಮಾಡಿಬಿಟ್ಟು 32 ಜನದ್ದು ಲಿಸ್ಟ್ ಮಾಡಿಬಿಟ್ಟು ಆ ಡಿಸ್ಟಿಕಲ್ಲಿ ಎಲ್ಲೆಲ್ಲಿದ್ದಾರೋ ಅವರು ಅಲ್ಲಲ್ಲೇ ಶೋರೂಮ್ ಇದ್ದು ಅಲ್ಲೇ ಕೊಡಂಗೆ ವ್ಯವಸ್ಥೆನ ಮಾಡಿ ನಾನು ಅಯ್ಯೂಬ್ಗೆಲ್ಲ ಜವಾಬ್ದಾರಿ ವಹಿಸಿ ಅದು ಅಲ್ಲಲ್ಲೇ ಕೊಟ್ಟಂಗೆ ಮಾಡಬೇಕು. ಎಲ್ಲರಿಗೂ ಕೊಟ್ಟಾಗಿ ಡೆಲಿವರಿ ಆದಮೇಲೆ ನನ್ನ ಕಡೆಯಿಂದ ಮಕ್ಳಿಗೆ ಒಂದ್ಸತಿ ಫೋನಲ್ಲಿ ಮಾತಾಡಿಸ್ಬೇಕಂತ ಹೇಳ್ತಾ, ನಿಮಗೆಲ್ಲ ಭಾಳ ದೂರದಿಂದ ಬಂದಿದ್ದೀರ, ಭಾಳ ನಿಮಗೆಲ್ಲ ಒಳ್ಳೆಯದಾಗಿ ಅಂತ ಹೇಳ್ತಾ, ಊಟದ್ದೆಲ್ಲ ವ್ಯವಸ್ಥೆ ಮಾಡಿದ್ವಿ ನಾವು, ನಿಮಗೆಲ್ಲ ಊಟದ್ದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಮಕ್ಕಳು ಭವಿಷ್ಯ ನಾನು ಇನ್ನೊಂದು ಬಾರಿ ಪದೇ ನಾನು ಹೇಳ್ತೀನಿ, ಎಜುಕೇಷನ್ ಇಲ್ಲಾಂದರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡೇ ನಿಮಗೆ ಸ್ಕೂಲ್ ಕಳಿಸೋದು. ಏನಕ್ಕೆ ಕಳಿಸ್ತಾರೆ ಸ್ಕೂಲ್ಗೆ ನಿಮ್ಮನ್ನ? ನಾನು ಕಷ್ಟ ಈ ನಡುವೆ ಏನಾಗಿದೆ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಒಬ್ಬ ಆಟೋ ಚಾಲಕನ ಇರಲಿ, ಕೂಲಿ ಮಾಡೋನಿರಲಿ, ನಾನು ಕಷ್ಟ ಅನುಭವಿಸ್ತಾ ಇರೋದು, ನನ್ನ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು, ಅವ್ನು ಚೆನ್ನಾಗಿ ಓದಬೇಕು, ಎತ್ತರದಲ್ಲಿ ಬೆಳಿಬೇಕಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಿಮ್ಮ ತಂದೆ ತಾಯಿ ಒಂದು ಕನಸು ಆಸೆ ಇಟ್ಕೊಂಡು ನಿಮ್ಮನ್ನ ಸ್ಕೂಲ್ಗೆ ಕಳಿಸಿದ್ದಾರೆ. ಇವತ್ತು ಚೆನ್ನಾಗಿ ಎಜುಕೇಷನ್ ಆಗಿ ಚೆನ್ನಾಗಿ ಓದಿ ಒಂದು ಎತ್ತರದಲ್ಲಿ ಬೆಳೆದ್ರೆ ನಿಮ್ಮ ತಂದೆ ತಾಯಿ ಜೊತೆ ಇನ್ನೂ 4 ಜನಕ್ಕೆ ನೀವು ಇದು ಸಹಾಯ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ನಿಮ್ಮ ತಂದೆ ತಾಯಿಗೋಸ್ಕರ ತಾವು ಚೆನ್ನಾಗಿ ಓದಿ ಎತ್ತರದಲ್ಲಿ ಬೆಳಿಬೇಕು. ಯಾವತ್ತೂ ನಿಮ್ಮ ಮೈಂಡಲ್ಲಿ ಇರ್ಕೂಡ್ದು ನಾವೇನಾಗಬೇಕು, ನಮ್ಮ ತಂದೆ ಬಡತನದಿಂದ ಇರೋದು, ನಮ್ಮ ತಂದೆಗೆ ಅವ್ರಿಗೆ ಡಾಕ್ಟರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇಂಜಿನಿಯರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಭಾಳ ಜನ ಮಾತಾಡ್ಕೊತಾರೆ ಮಕ್ಕಳನ್ನೇ. ಹಂಗಾಗಿ ನನ್ನ ಮೊನ್ನೆ ಯಾರು ಅವರು ಕೂತ್ಕೊಂಡು ಹೇಳಿ ಒಂದು ನಿಮಿಷ. ನಾನು ಮೊನ್ನೆ ಪ್ರಿಯಾಪಟ್ಟಣದಲ್ಲಿ ಹೇಳಿದೆ, ನನ್ನ ಭಾಷಣದಲ್ಲಿ ಹೇಳಿದೆ. ನಾನು ಪ್ರಿಯಾಪಟ್ಟಣದಲ್ಲಿ ನಾನು ಮುಂಚೆಯಿಂದ ನನ್ನ ಕ್ಷೇತ್ರದ ಮುಂಚೆ ಹೇಳಿದೆ, ನನ್ನ ಕ್ಷೇತ್ರದಲ್ಲಿ ಯಾರು SLCಯಲ್ಲಿ 95% ಮಾರ್ಕ್ಸ್ ತೊಗೊಳ್ತಾರೆ ಅವ್ರನ್ನ ನಾನು ಅಡಾಪ್ಟ್ ಮಾಡ್ಕೊಂಡು ಅವ್ರು ಏನಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕಂತ ನಾನು ಅವ್ರ ಜವಾಬ್ದಾರಿ ವಹಿಸ್ಕೊಂಡು ನಾನು ಮಾಡ್ತೀನಂತ. ಇವತ್ತು ಆ ಮಕ್ಕಳದಲ್ಲಿ ಎಲ್ಲೋ ಒಂದು ಕಡೆ ಭಾವನೆ ಇದೆ. ಏನಕ್ಕಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ 7ನೇ ಕ್ಲಾಸ್ವರೆಗೂ 7ನೇ ಕ್ಲಾಸ್ 3 ಮೆಟ್ಲು ಹತ್ಬೇಕಾಗ್ತದೆ ಮಕ್ಕಳು. ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಆರಾಮಾಗಿ ಹೋಗ್ಬಿಡ್ತಾರೆ. 7th ಸ್ಟ್ಯಾಂಡರ್ಡ್ ಪಾಸ್ ಆಗೋದು ಭಾಳ ಕಷ್ಟ, 7ನೇ ತರಗತಿ ಪಾಸ್ ಆಗೋದು ಭಾಳ ಕಷ್ಟ. 7ನೇ ಕ್ಲಾಸ್ ಪಾಸ್ ಆದರೆ ಅಂತಂದರೆ ಒಂದು ಮೆಟ್ಲು ಹತ್ತಗೋದು, ಒಂದು ಮೆಟ್ಲದು 7ನೇ ಕ್ಲಾಸ್ ಪಾಸ್ ಆದರೆ. ಅದಾದಮೇಲೆ 8, 9 ಪರವಾಗಿಲ್ಲ, 10ನೇ ಕ್ಲಾಸ್ ಪಾಸ್ ಆದರೆ 2ನೇ ಸ್ಟೆಪ್ ಹತ್ತಂಗೆ. ನೀವು ಎಜುಕೇಷನ್ ಫೀಲ್ಡಲ್ಲಿ 2ನೇ ಸ್ಟೆಪ್ ಹತ್ತಂಗೆ ಡಿಫಿಕಲ್ಟ್ ಆಗೋದು ನಿಮ್ದು 2. 7th ಸ್ಟ್ಯಾಂಡರ್ಡ್ ಪಾಸ್ ಆಗೋದು ಭಾಳ ಕಷ್ಟ. ಅದು ಪಾಸ್ ಆದರೆ ಒಂದು ಮೆಟ್ಲು ಹತ್ತಂಗೆ, ನೀವು ಎಜುಕೇಷನಲ್ಲಿ ಒಂದು ಮೆಟ್ಲು ಹತ್ತಂಗೆ. ಅದಾದಮೇಲೆ SLC ನೀವು ಪಾಸ್ ಆದರೆ 2ನೇ ಮೆಟ್ಲು ಹತ್ತಂಗೆ. ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆದಮೇಲೆ 3ನೇ ಮೆಟ್ಲು ಹತ್ತಂಗೆ. ಆಮೇಲೆ ನಿಮ್ಮ ತೀರ್ಮಾನ, ತಾವು ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು, ಏನಾಗಬೇಕಂತ ಅದು ತಮ್ಮ ತೀರ್ಮಾನ ಅದು ಅಂತ. ನಾನು ನಮ್ಮ ಅಲ್ಪಸಂಖ್ಯಾತರು ಮೈನಾರಿಟಿ ಸ್ಕೂಲ್ ಅವ್ರಿಗೆ ಹೇಳಿದ್ದೀನಿ, ಮೊನ್ನೆ ಘೋಷಣೆ ಮಾಡಿಬಿಟ್ಟಿದ್ದೀನಿ ನಾನು. ನನ್ನಲ್ಲಿ ಸೆಕೆಂಡ್ ಇಯರ್ ಏನಕ್ಕೆ 3ನೇ ಮೆಟ್ಲು ಅದು PUC ಸೆಕೆಂಡ್ ಇಯರ್ ಆದಮೇಲೆ. ಅದಾದಮೇಲೆ ಅವನು ಡಾಕ್ಟರ್ ಆಗಬೇಕಾದ್ರೆ ಆಮೇಲೆ, ಇಂಜಿನಿಯರ್ ಆಗಬೇಕಾದ್ರೂ ಆಮೇಲೆ, IAS IPS ಏನಾಗಬೇಕಾದ್ರೂ ಅವನು ಸೆಕೆಂಡ್ ಇಯರ್ PUC ಪಾಸ್ ಆದಮೇಲೆ. ಸೆಕೆಂಡ್ ಇಯರ್ PUC ಯಾರು ಪಾಸ್ ಆಗಿ 98% ತೊಗೊಳ್ತಾನೆ, 98, ಆ ಮಗುನ ನಾನು ಅಡಾಪ್ಟ್ ಮಾಡ್ಕೊಂಡು ಅವನು ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, IAS ಆಗ್ತಾನೋ, IPS ಆಗ್ತಾನೋ, ಎಷ್ಟು ಜನ ಖರ್ಚಾಗಲಿ, ಎಷ್ಟು ಜನ ಸಾಲ ಸೋಲ ಮಾಡಿ ಆ ಮಕ್ಕಳನ್ನ ಓದಿಸ್ತೀನಿ, ನನ್ನ ಜವಾಬ್ದಾರಿ. ಏನಕ್ಕೆ ದೇವರು ನನಗೆ ಭಗವಂತ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾನೆ. ಅಲ್ಪಸಂಖ್ಯಾತರ ಮಂತ್ರಿ ಮಾಡಿದ್ದಾನೆ ನನಗೆ. ನನ್ನ ಇಲಾಖೆಯಲ್ಲಿ ನನ್ನ ಇದರಲ್ಲಿ ಅಲ್ಪಸಂಖ್ಯಾತರಂದರೆ ಈಗೆಲ್ಲ ನಮ್ಮಲ್ಲಿ ಬರೀ ಅಲ್ಪಸಂಖ್ಯಾತರು ಅಂತ ಇಲ್ಲ, 25% ಬೇರೆ ಸಮಾಜದವರು ಇದ್ದಾರೆ. ಬರೀ ಅಲ್ಪಸಂಖ್ಯಾತ ಅಂದ ತಕ್ಷಣ ಈ ಮಾಧ್ಯಮದಲ್ಲೆಲ್ಲ ಸ್ವಲ್ಪ ಭಾಳ ಜನದಲ್ಲಿ ಏನಾಗಿದೆ, ಮೈನಾರಿಟಿ ಸ್ಕೂಲ್ ಅಲ್ಪಸಂಖ್ಯಾತರು ಎಸ್ಗೆ ಮಾತ್ರ. ಅದರಲ್ಲಿ 75% ಅಲ್ಪಸಂಖ್ಯಾತ ಅಂದರೆ more than 25% ಬೇರೆ ಸಮಾಜದವರು ಇದ್ದಾರೆ. ಎಲ್ಲ ಮಕ್ಕಳು ನನ್ನ ಮಕ್ಕಳು. ಆ ಮಕ್ಕಳನ್ನ 98% ನಾನಿರೋವರೆಗೂ ನಿಮ್ಗೊಂದು ಒಳ್ಳೆ ಅವಕಾಶ ಇದೆ, ಒಂದು ಅವಕಾಶ ಇದೆ. ತಿರ್ಗಾ ನಾನು ಮಂತ್ರಿ ಆಗ್ತೀನೋ, ಇರ್ತೀನೋ, ಬಿಡ್ತೀನೋ, ನಾನು ಜೀವತ್ವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವ್ರ ಹಣೆ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಬರ ಆಗಿ ಬದುಕೋನು. ನಾನು ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ. ನಾನು
ಎಲ್ಲರೂ ಬಡವ್ರಿಗೆ ಹಚ್ಚಿ ಬಡವ್ರ ಮಧ್ಯದಲ್ಲಿ ಹಂಚ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿರ್ತೀನಿ. ಏನಕ್ಕಂದ್ರೆ ನಾನು ಒಂದೇ ಮಾತು ಹೇಳೋದು, ನಾವು ಸತ್ತಾದ್ಮೇಲೆ ಏನೂ ಆಸ್ತಿ ತೊಗೊಂಡೋಗಲ್ಲ. ನಾವು ಏನಾದ್ರು ತೊಗೊಂಡೋಗ್ತೀವ? ಏನೂ ತೊಗೊಂಡೋಗಲ್ಲ. ಹೋಗುವಾಗ ನನಗೆ ಎಲ್ಲರಿಗೂ ಒಂದೇ ಹೇಳೋದು, ನಾವು ಸತ್ತಾದ್ಮೇಲೆ ನಾವು ಏನೂ ತೊಗೊಂಡೋಗಲ್ಲ. ನಾವು ಹೋದ್ಮೇಲೆ ಸತ್ತ ಮೇಲೆ ನಾವು 4 ಜನ ಕಣ್ಣಲ್ಲಿ ಹಾಕಿ ಒಳ್ಳೆ ವ್ಯಕ್ತಿ ಸತ್ತೋಗ್ಬಿಟ್ಟಪ್ಪಾಗಲ್ಲ, ನನ್ನ ಕಣ್ಣಲ್ಲಿ ಹಾಕ್ಕೊಂಡೆ ಅವನೇ ಮಹಾನ್ ದೊಡ್ಡ ವ್ಯಕ್ತಿ. ಅವನು ಅದೇ ಒಂದು ಆಸ್ತಿ, ಅದೇ ಒಂದು ಆಸ್ತಿ. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ದೇವ್ರು ನನಗೆ ಈಗ ಅವಕಾಶ ಕೊಟ್ಟವನೇ. ನಾನು ಯಾವಾಗವರೆಗೂ ಇನ್ನೂ 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ನನ್ನ ನಂಬಿಕೆ ಇದೆ, ನಮ್ಮ 4 ವರ್ಷ ಸರ್ಕಾರದಲ್ಲಿ ನಾನೇ ಅಲ್ಪಸಂಖ್ಯಾತರ ಮಂತ್ರಿ ಆಗಿರ್ತೀನಿ ಅಂತ ನನಗೆ ವಿಶ್ವಾಸ ಇದೆ. ನನ್ನ ಅವಧಿಯಲ್ಲಿ ಯಾರು 98 ಮಾರ್ಕ್ಸ್ ತೊಗೊಂತಾರೆ ಅವ್ರಿಗೆ ಅವ್ನು ಏನಾಗಬೇಕು ಆ ಮಗು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅವ್ನು ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ನೀವು ಮುಂದಿನ ದಿನ ಚೆನ್ನಾಗಿ ಓದಬೇಕು. 98% ಸೆಕೆಂಡ್ ಇಯರ್ PU ಯಾರು ತೊಗೊತಾರೆ ಆ ಮಕ್ಕಳನ್ನ ಜಿಲ್ಲಾನಿ ಎಷ್ಟು ಸಲ ಮಕ್ಕಳಿಗೆ ಅದೇನಾರ ಆಗಲಿ ಸಾಲ ಸೋಲ ಅದು ಮಾಡೋ ನನ್ನ ಸ್ವಂತ ಮಕ್ಳಿಗೆ ನಾನು ಮಾಡಲ್ವಾ? ಇವರು ನನ್ನ ಮಕ್ಕಳಿದೆ. ಹಂಗಾಡೆ ನೀವು ಯಾವ ಕಾರಣಕ್ಕೂ ನಾವು ಓದಿ ನಾವು ಡಾಕ್ಟರ್ ಆಗೋಕ್ಕಾಗಲ್ಲ, ಇಂಜಿನಿಯರ್ ಆಗೋಕ್ಕಾಗಲ್ಲ ಅಂತೆಲ್ಲ. ಇವತ್ತಿಂದನೇ ತಾವೆಲ್ಲ ಚೆನ್ನಾಗಿ ಓದಿ 98% ಯಾರು ಸೆಕೆಂಡ್ ಇಯರ್ PUC ತೊಗೊಳ್ತಾರೆ ಆ ಮಕ್ಕಳು ಅದ್ರ ಜೊತೆಲಿ ನೀವು ಯಾವ ಕಾಲೇಜಲ್ಲಿ ಓದ್ತೀರಿ ಅದೇ ಕಾಲೇಜಲ್ಲಿ ಓದಿಸ್ತೀನಿ ನಾನು ಅಂತ ನಿಂತದೆಲ್ಲ. ಮೋಹನ್ ಕನ್ನಡ ಕಾಲೇಜಲ್ಲಿ ಹೋಗ್ತಿರೋದು ಮೋಹನ್ ಕನ್ನಡ ಅದು ಎಷ್ಟು ಜನ ಡೊನೇಷನ್ ಆಗಲಿ, ಅದು ಎಷ್ಟು ಜನ ಫೀಸ್ ಆಗಲಿ, ಇಲ್ಲ ಸೆಂಟ್ ಜೋಸಫ್ ಹೋಗ್ತೀನಂದರೆ ಸೆಂಟ್ ಜೋಸಫ್. ನಿಮ್ಮ ಊರಲ್ಲಿ ಯಾವ ದೊಡ್ಡ ಕಾಲೇಜ್ ಇದೆ, ಪ್ರೈವೇಟ್ ಕಾಲೇಜ್ ಅದ್ದಲ್ಲಿ ಹೋಗ್ತೀನಂದ್ರು ಅದಲ್ಲೂ ನನ್ನ ಜವಾಬ್ದಾರಿ. ನೀವೆಲ್ಲ ವಿಶ್ವಾಸ ಇರ್ತೀವಿ, ನಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾನು ಹೆಚ್ಚಿನ ಮಾತಾಡೋಲ್ಲ. ನಮ್ಮ ಮಗಳು ಒಳ್ಳೇದಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಮಾಡಿದಿಂದ ನಮ್ಮ ಮನೋಜ್ ಜೋಯ್ನಿ ಅವರಿಗೆ, ಜೀಲಾನಿ ಅವರಿಗೆ, ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತಾ.